ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ಕೆ ಸ್ಟುಡಿಯೋಸ್. ಇವತ್ತು ನಾವು ಗ್ರೀನ್ ಸ್ಕ್ರೀನ್ನ ರಿಮೂವ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ಫಸ್ಟು ಯಾವ ಥರ ರಿಮೂವ್ ಮಾಡೋದು ಅಂತ ನೋಡಿಬಿಡಿ, ಆಮೇಲೆ ಹೆಂಗೆ ರಿಮೂವ್ ಮಾಡೋದು ಅಂತ ಹೇಳ್ಕೊಡ್ತೀವಿ. ಹೀಗೆ ಓಕೆ. ತುಂಬ ಚೆನ್ನಾಗಿ ನೀಟಾಗಿ, ಎಷ್ಟು ನೀಟಾಗಿ ಸಪ್ರೇಟ್ ಆಗಿದೆ ಹೇರ್ ಕೂಡ. ನಿಮಗೆಲ್ಲೂ ಡೌಟೇ ಬರಲ್ಲ ಅದು ಗ್ರೀನ್ ಸ್ಕ್ರೀನಾ ಅಲ್ವಾ ಅಂತ. ಸೊ ಹೆಂಗೆ ಮಾಡೋದು ಇದನ್ನು? ಓಕೆ, ಫಸ್ಟ್ ಹಿಂಗಿರುತ್ತೆ, ನೆಕ್ಸ್ಟ್ ನೀಟಾಗಿ ಹಿಂಗಾಗಿರುತ್ತೆ. ಓಕೆ, ಫಸ್ಟ್ ಟಿಪ್ಸ್. ಸುಮಾರು ಜನ ಗ್ರೀನ್ ಸ್ಕ್ರೀನ್ನ ಶೂಟ್ ಮಾಡ್ತಾರೆ, ಬಂದು ಎಡಿಟಿಂಗ್ ರೂಮಲ್ಲಿ ಕೂತ್ಕೊಂಡಾಗ ಎಡಿಟಿಂಗ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಅದು ತುಂಬ ಕ್ಲಾರಿಟಿ ಬರ್ತಾ ಇರಲ್ಲ. ಫಸ್ಟು ಈ ಒಂದು ಏನು ವಿಡಿಯೋ ನೋಡ್ತಾ ಇದ್ದೀರಾ, ಬ್ಯಾಕ್ಗ್ರೌಂಡು ಗ್ರೀನು ಎಷ್ಟು ನೀಟಾಗಿ ಲೈಟ್ ಮಾಡಿದ್ದಾರೆ ಅಂದರೆ ಅದನ್ನು ಲಿಡ್ ಮಾಡಬೇಕು. ಕರೆಕ್ಟಾಗಿ ಈವನ್ ಆಗಿ ಲೈಟ್ ಆಗಿರಬೇಕು. ಎಲ್ಲೂ ಒಂದು ಕಡೆ ಡಾರ್ಕು ಅಥವಾ ಒಂದು ಕಡೆ ಫೋಲ್ಡಿಂಗು ಎಲ್ಲೂ ನೋಡ್ತಾ ಇಲ್ಲ, ಆ ಥರ ನೀಟಾಗಿರಬೇಕು. ದೆನ್ ಲೈಟಿಂಗ್ ಈಸ್ ಇಂಪಾರ್ಟೆಂಟ್. ಆಕೆಗೆ ಲೈಟಿಂಗ್ ಮಾಡಿರೋದು ಕರೆಕ್ಟಾಗಿ ಮಾಡಿದ್ದಾರೆ. ಸೊ ಲೆಫ್ಟ್ ಸೈಡಿಂದ ಲೈಟ್ ಬರ್ತಿದೆ, ಸೊ ರೈಟ್ ಸೈಡ್ ಬೌನ್ಸ್ ಮಾಡ್ತಿದ್ರೆ ಲೈಟ್ನ. ನೀಟಾಗಿ ಲೈಟ್ ಇರಬೇಕು ಫಸ್ಟು. ನೀವು ಯಾವುದ್ಯಾವುದೋ ಫುಟೇಜ್ನ ತಂದುಬಿಟ್ಟು ನಾನು ಎಡಿಟ್ ಮಾಡಿಬಿಡ್ತೀನಿ, ರಿಮೂವ್ ಮಾಡಿಬಿಡ್ತೀನಿ ಅಂದರೆ ಆಗಲ್ಲ. ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಏನಿರ್ತದೆ ನೀವು ಶೂಟಿಂಗ್ ಮಾಡೋ ಟೈಮಲ್ಲಿ, ಅದು ಮೇಜರ್ ಪಾಯಿಂಟು. ನೀವು ಎಡಿಟಿಂಗಲ್ಲೆಲ್ಲ ಫಿಕ್ಸ್ ಮಾಡೋಕ್ಕಾಗಲ್ಲ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಅದನ್ನ ತಲೆಯಲ್ಲಿ ಇಟ್ಕೊಂಡು ಯಾವುದೇ ಒಂದು ವಿಡಿಯೋ ಫುಟೇಜ್ನ ನೀವು ಗ್ರೀನ್ ಸ್ಕ್ರೀನ್ನ ಆರಾಮಾಗಿ ರಿಮೂವ್ ಮಾಡ್ಬೋದು. ನಾನು ಇದಕ್ಕೆ ತೋರಿಸ್ತಾ ಇದ್ದೀನಿ, ನೀವು ಬೇರೆದಕ್ಕೂ ರಿಮೂವ್ ಮಾಡ್ಬೋದು. ಈಗ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಬರುತ್ತೆ, ಅದಕ್ಕೆಲ್ಲ ಗ್ರೀನ್ ಸ್ಕ್ರೀನ್ ಹಾಕಿರ್ತಾರೆ, ಯೂಟ್ಯೂಬಲ್ಲಿ ಡೌನ್ಲೋಡ್ ಮಾಡಿರ್ತೀರ. ಅದನ್ನ ಹೆಂಗೆ ರಿಮೂವ್ ಮಾಡೋದು ಅಂಥದ್ದು. ಓಕೆ, ಹೆಂಗೆ ರಿಮೂವ್ ಮಾಡ್ತೀರಾ ಅಂದರೆ ಇಷ್ಟೇ ಸಿಂಪಲ್. ಫಸ್ಟ್ ನಿಮ್ಗೆ ತೋರಿಸಿದ್ದೀನಿ ಹೆಂಗೆ ರಿಮೂವ್ ಆಗುತ್ತೆ ಇದು ಅಂತ. ಹಿಂಗಿದ್ದ ಹಿಂಗಾಗುತ್ತೆ. ಸೊ ಫಸ್ಟಿಂದ ಮಾಡಿಬಿಡ್ತೀನಿ, ಇದನ್ನು ಡಿಲೀಟ್ ಮಾಡಿಬಿಟ್ಟು. ಸೊ ಓಕೆ, ಅಲ್ಲಿ ಡಿಲೀಟ್ ಮಾಡಿದ್ದೀನಿ. ಸುಮಾರು ಪ್ರಾಜೆಕ್ಟ್ ಇದೆ, ಅದರಲ್ಲಿ ಒಂದಷ್ಟು ಪ್ರಾಜೆಕ್ಟ್ನ ತೊಗೊಂಡಿದ್ದೀನಿ. ಓಕೆ, ಒಂದು ಗ್ರೀನ್ ಸ್ಕ್ರೀನ್ ಫುಟೇಜ್ನ ಡ್ರಾಪ್ ಮಾಡ್ಕೊಂಡಿದ್ದೀನಿ. ಇದು ಗ್ರೀನ್ ಸ್ಕ್ರೀನ್ ಫುಟೇಜ್ ನಾನು ಎಡಿಟ್ ಮಾಡ್ತಾ ಇರೋವಂಥದ್ದು. ಓಕೆ, ಇಲ್ಲಿ ನೀವು ಎಫೆಕ್ಟ್ಸ್ ಪ್ಯಾನಲಿಗೆ ಬಂದರೆ ನಿಮಗೆ ಎಲ್ಲಾದರೂ ಇರ್ಬೋದು. ಯೂಶಲಿ ಇದು ಇಲ್ಲೇ ಬರುತ್ತೆ ಲೆಫ್ಟ್ ಸೈಡಲ್ಲಿ. ಪ್ರೀಮಿಯರ್ ಪ್ರೋ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡ್ರು ಸಿಮಿಲರ್ ಥಿಂಗ್ಸೇ, ಬಟ್ ಪ್ರೀಮಿಯರ್ ಪ್ರೋ ನಾನು ಯೂಸ್ ಮಾಡೋವಂಥ ಒಂದು ಯೂಶುವಲ್ ಸಾಫ್ಟ್ವೇರ್. ಸೊ ಅದರಿಂದ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಅಲ್ಟ್ರಾ ಕೀ ಅಂತ ಟೈಪ್ ಮಾಡಿ, ಅಥವಾ ಎಲ್ಲಿರುತ್ತೆ ಫಿಕ್ಸ್ ಆಗಿ ಗೊತ್ತಿರಬೇಕು ಅನ್ನೋದಾದರೆ ವಿಡಿಯೋ ಎಫೆಕ್ಟ್ಸ್ಗೆ ಹೋಗ್ಬಿಡಿ. ವಿಡಿಯೋ ಎಫೆಕ್ಟ್ಸಲ್ಲಿ ನಿಮಗೆ ಕೀಯಿಂಗ್ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ನೋಡ್ಬೋದು, ಕೀಯಿಂಗ್ ಆಪ್ಷನಲ್ಲಿ ಸುಮಾರು ಕೀಯಿಂಗ್ ಇದೆ. ಇಲ್ಲಿರೋ ಒಂದಷ್ಟು ಸುಮಾರು ಕೀಯಿಂಗ್ಗಳು ಯೂಸ್ ಆಗುತ್ತೆ. ಅದರಲ್ಲಿ ಬೆಸ್ಟ್ ಅಂದರೆ ಅಲ್ಟ್ರಾ ಕೀ, ಅಥವಾ ನೀವು ಇಲ್ಲೇ ಟೈಪ್ ಮಾಡೋದು ಸಿಗುತ್ತೆ. ULTRA ಅಂತ ಹೊಡೆದ್ರೇ ಬರುತ್ತೆ. ಸೊ ಅಲ್ಟ್ರಾ ಕೀ ಎತ್ಕೊಂಡ್ಬಂದು ನಾನು ಇಲ್ಲಿ ಡ್ರಾಪ್ ಮಾಡ್ತಾ ಇದ್ದೀನಿ. ತೊಗೊಂಬಂದು ಡ್ರಾಪ್ ಮಾಡಿದ್ದಷ್ಟೇ. ಸರಿ, ಏನೂ ಆಗಿಲ್ಲ, ಏನೂ ಚೇಂಜಸ್ ಆಗಲ್ಲ. ಯಾಕೆ ಅಂದರೆ ಎಫೆಕ್ಟ್ಸ್ ಪ್ಯಾನಲ್ಗೆ ಹೋಗಬೇಕಾಗುತ್ತೆ. ಎಫೆಕ್ಟ್ಸ್ ಪ್ಯಾನಲ್ಗೆ ಹೋದ್ರೇ ಎಲ್ಲ ಚೇಂಜಸ್ ಆಗೋದು. ಸೊ ಎಫೆಕ್ಟ್ಸ್ ಪ್ಯಾನಲ್ಗೆ ಹೋಗ್ತೀನಿ. ಎಫೆಕ್ಟ್ಸ್ ಪ್ಯಾನಲ್ಗೆ ಹೋದರೆ ಡೌನ್ ಬರಬೇಕಾಗುತ್ತೆ. ಡೌನ್ ಬಂದರೆ ನಮಗೆ ಅಲ್ಟ್ರಾ ಕೀ ಒಂದು ಬಂದಿರೋವಂಥದ್ದು ಕಾಣಿಸುತ್ತೆ, ನಾವು ಎಫೆಕ್ಟ್ಸ್ ಏನು ಆ್ಯಡ್ ಮಾಡಿದ್ದೀವಿ. ಬಟ್ ಇದು ಕಲ್ಲರು ಬ್ಲ್ಯಾಕಲ್ಲಿದೆ. ಬ್ಲ್ಯಾಕ್ನ ಗ್ರೀನ್ ಮಾಡಿದ್ರೆ ಆಬ್ವಿಯಸ್ಲಿ ಚೇಂಜ್ ಆಗುತ್ತೆ. ಸೊ ನಾನು ಒಂದು ಕಸರ್ ಏನು ಪಿಕ್ಕರ್ ಇರ್ತಾ ಇದೆ, ಅದು ಪಿಕ್ಕರ್ ಅಂತ ಕರಿತೀವಿ, ಕಲರ್ ಪಿಕ್ಕರ್ ಅಥವಾ ಆ ಒಂದು ತಗೊಂಡು ನಮಗೆ ಎಲ್ಲಿ ಬೇಕೋ ಅಂದರೆ ಬ್ರೈಟೆಸ್ಟ್ ಪಾರ್ಟ್ ಅಂತ ಏನಿರುತ್ತೆ, ಅಥವಾ ನಿಯರೆಸ್ಟ್ ಪಾರ್ಟ್ ಅಂತ ಯೂಶಲಿ ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ. ಈಗ ಈಕೆಯ ಕೈ ಹತ್ರ ನಿಯರೆಸ್ಟ್ ಪಾರ್ಟ್ ಅಂತ ನಾನು ಡಿಸೈಡ್ ಮಾಡಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದೇ ಕ್ಲಿಕ್, ಬ್ಲ್ಯಾಕ್ ಆಗೋಯ್ತು. ಓಕೆ, ಬ್ಯಾಕ್ಗ್ರೌಂಡಲ್ಲಿ ಚೇಂಜ್ ಆಗಿಲ್ಲ ಅಂತ ಕೇಳ್ತಾ ಇದ್ದೀರಾ. ಸೊ ಬ್ಯಾಕ್ಗ್ರೌಂಡ್ ಚೇಂಜ್ ಆಗುತ್ತೆ. ಹೆಂಗೆ ಚೇಂಜ್ ಆಗುತ್ತೆ ಅಂದರೆ, ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ದೀರಾ. ಈಗ ಸಪ್ರೇಟ್ ಒಂದೇ ಲೇಯರ್ ಆಗಿದೆ. ಈಕೆ ಒಂದೇ ಲೇಯರಲ್ಲಿ ಇರ್ತಾಳೆ. ಅದನ್ನು ನಾನೇನು ಮಾಡ್ತೀನಿ, ಇದು ಒಂದನೇ ಲೇಯರಲ್ಲಿದೆ ನಮ್ಮದು, ಅದನ್ನು 2 ಲೇಯರ್ಗೆ ತೊಗೊಂಡು ಹೋಗ್ತೀನಿ. ಅಂದರೆ ಮಧ್ಯ ಒಂದು ಕೆಳಗಡೆ ಒಂದು ಗ್ಯಾಪ್ ಮಾಡ್ಕೊತೀನಿ, 1 ಲೇಯರ್ ಅಬೋವ್ ಮಾಡಿ ಆಕೆನ. ನೆಕ್ಸ್ಟ್ ಪ್ರಾಜೆಕ್ಟ್, ನನ್ನ ಒಂದು ಪ್ರಾಜೆಕ್ಟ್ ಪ್ಯಾನಲ್ ಏನಿದೆ ಅಲ್ಲಿಗೆ ಬರ್ತೀನಿ. ನನಗೆ ಬೇಕಾಗಿರುವಂಥ ಬ್ಯಾಕ್ಗ್ರೌಂಡು ಈ ಒಂದು ಆ್ಯಕ್ಟಿಂಗ್ ಏನಿದೆ, ಈ ಮಾಡ್ತಾ ಇರೋವಂಥದ್ದು ಈ ಹುಡುಗಿ ಆ್ಯಕ್ಟಿಂಗು. ಈ ಆ್ಯಕ್ಟಿಂಗು ನಾನು ನ್ಯೂಸ್ ರಿಪೋರ್ಟರ್ ಏನು ಮಾಡ್ತಾರೆ ವೆದರ್ ಫೋರ್ಕಾಸ್ಟಲ್ಲಿ, ಆ ಥರ ಇದೆ ಅಂತ ಅನ್ನಿಸ್ತು. ಈಗ ನೋಡಿ, ಈಗ ನಾವು ಮಾಡಿರುವಂಥ ಬ್ಯಾಕ್ಗ್ರೌಂಡು ಆಕೆ ಹಿಂದೆ ಹೋಗಿದೆ. ಅದೇ ನೀವು ಮೇಲ್ಗಡೆ ಹಾಕಿದ್ರೆ ಏನಾಗುತ್ತೆ ಅಂದರೆ, ಆಕೆ ಮೇಲ್ಗಡೆ ಬರುತ್ತೆ. ಬೇಕಾದ್ರೆ ನಾನು ತೋರಿಸ್ತೀನಿ, ಹಿಂಗೆ ಬಂದ್ಬಿಡುತ್ತೆ. ಆಕೆ ಮೇಲ್ಗಡೆ ಬರಬಾರ್ದು ನಮಗೆ, ಆಕೆ ಹಿಂದೆ ಹೋಗಬೇಕು. ಸೊ ಹಿಂದೆ ಹೋಯ್ತಿದೆ. ಸೊ ಈಗೇನು ಮಾಡ್ತೀನಿ ಅಂದರೆ, ಅದು ತುಂಬ ಚಿಕ್ಕದಾಗಿದೆ, ಅದನ್ನು ಸೈಜ್ ದೊಡ್ಡದು ಮಾಡಬೇಕಲ್ವಾ. ಆ ಸೈಜ್ನ ಇನ್ಕ್ರೀಸ್ ಮಾಡೋದು ಹೆಂಗೆ ಅಂದರೆ, ಆ ಲೇಯರ್ನ ಸೆಲೆಕ್ಟ್ ಮಾಡ್ಕೊತೀನಿ, ಎಫೆಕ್ಟ್ಸ್ ಪ್ಯಾನಲ್ಗೆ ಹೋಗ್ತೀನಿ. ಎಫೆಕ್ಟ್ಸ್ ಪ್ಯಾನಲಲ್ಲಿ ಮೋಷನ್ ಏನಿದೆ, ಆ ಮೋಷನ್ ಇದರಲ್ಲಿ ನಿಮಗೆ ಕೆಳಗಡೆ ಸಿಗುತ್ತೆ ನೋಡಿ, ಸ್ಕೇಲ್ ಅಂತ. ಸ್ಕೇಲ್ನ ಜಾಸ್ತಿ ಮಾಡ್ಕೊತೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಬೋದು. ಸೊ ನಾನು ಒಂದು ಸ್ಕ್ರೀನ್ಗೆ ಫಿಟ್ ಆಗೋ ಥರ ಮಾಡ್ಕೊತೀನಿ. ಜಸ್ಟ್ ಇಷ್ಟೇ. ಈಗ ನಾನು ಪ್ಲೇ ಮಾಡಿದ್ರೆ
ನಿಮಗೆ ಹೆಂಗೆ ನಾನು ಆವಾಗಲೇ ಪ್ಲೇ ಮಾಡಿ ತೋರಿಸಿದ್ನೋ ಹಾಗೆ ಬರ್ತದೆ ನೋಡಿ, ಡಿಫ್ರೆನ್ಸೇ ಗೊತ್ತಾಗಲ್ಲ. ಸೊ ಅದೇ ನಾನು ಅದನ್ನು ಪೋಸ್ ಮಾಡಿ ಆಫ್ ಮಾಡಿದ್ರೆ ಅಲ್ಟ್ರಾ ಕೀ ಏನಿದೆ ಅದು ನೀವು ನೋಟಿಸ್ ಮಾಡ್ಬೋದು. ಗ್ರೀನ್ ಸ್ಕ್ರೀನ್ ಇಲ್ಲದೆ ಇರೋದಕ್ಕೂ ಡಿಫ್ರೆನ್ಸ್ ಹೆಂಗಿದೆ ಅಂತ. ಸೊ ಇದು ಗ್ರೀನ್ ಸ್ಕ್ರೀನ್, ಇದು ಬೇಸಿಕ್ ಗ್ರೀನ್ ಸ್ಕ್ರೀನ್ ಎಡಿಟಿಂಗ್. ಇದು ಅಂದರೆ ತುಂಬ ಬೇಸಿಕ್. ಇದು ಜಸ್ಟ್ ಒಂದು ಕ್ಲಿಕ್ ಹಾಕ್ತಾ ಹೋಗುತ್ತೆ. ಬಟ್ ಯಾವಾಗ ಒಂದು ಕ್ಲಿಕ್ ಹಾಕಿದ್ರು ನಿಮ್ಗೆ ಹೋಗಲ್ಲ. ಈ ಒಂದು ಕಲರ್ ಪಿಕ್ಕರ್ ತೊಗೊಂಡು ನೀವು ಅಲ್ಲಿ ಹಾಕಿದ್ರು ಇನ್ನೂ ಒಂದಷ್ಟು ಇಲ್ಲೆಲ್ಲ ಇರುತ್ತೆ. ಅವಾಗ ಏನು ಮಾಡ್ತೀರಾ, ಆವಾಗಲೇ ಬರೋ ಅಂಥದ್ದು ಇಲ್ಲಿರೋ ಒಂದಷ್ಟು ಅಡ್ಜಸ್ಟ್ಮೆಂಟ್ ಸೆಟ್ಟಿಂಗ್ಸ್ ಅಂತ. ಸೊ ಅಡ್ಜಸ್ಟ್ಮೆಂಟ್ ಸೆಟ್ಟಿಂಗ್ಸಲ್ಲಿ ಕೆಲವು ಮ್ಯಾಟ್ ಕ್ಲೀನಿಂಗ್ ಅಂತ ಮಾಡಬೇಕಾಗುತ್ತೆ. ಮ್ಯಾಟ್ ಕ್ಲೀನಿಂಗ್ ಮಾಡಿದ್ರೆ ನಮಗೆ ಯಾವುದಾದ್ರೂ ಬ್ಲ್ಯಾಕ್ ಪಾರ್ಟ್ಗಳು ಉಳ್ಕೊಂಡಿದ್ರೆ, ಇಲ್ಲೊಂದು ವೈರ್ ಬಂದಿರುತ್ತೆ ಅಥವಾ ಏನೋ ಒಂದು ಸ್ಟ್ಯಾಂಡ್ ಹಾಕಿರ್ತೀರ, ಅದು ಹಂಗೆ ಇರುತ್ತೆ. ಆಗ ನೀವು ಬ್ಲ್ಯಾಕ್ ಕ್ಲೀನಲ್ಲಿ ಅಥವಾ ಮ್ಯಾಟ್ ಕ್ಲೀನಪ್ ಅಂತ ಏನಿರುತ್ತೆ ಅದು ಬ್ಲ್ಯಾಕಲ್ಲಿ ಆಗಿರುತ್ತೆ, ಅದನ್ನು ಕ್ಲೀನ್ ಮಾಡ್ಕೊಬೋದು. ಇನ್ನೂ ಕೆಲವು ಸತಿ ಏನಾಗುತ್ತೆ ಅಂದರೆ ಈ ಸ್ಪಿಲ್ ಆಗಿಬಿಟ್ಟಿರುತ್ತೆ. ಸ್ಪಿಲ್ ಅಂದರೆ ತಲೆ ಸುತ್ತಲೂ ಒಂಥರ ಕೈ ಬೆರಳು ಸುತ್ತುಗಳಲ್ಲೂ ಒಂದು ಗ್ರೀನ್ ಕಾಣಿಸ್ತಾ ಇರುತ್ತೆ. ನೋಡಿದ್ರೆ ನೀಟಾಗಿ ಕಾಣಿಸ್ತಾ ಇರುತ್ತೆ ಗ್ರೀನು ಅಂತ. ಸೊ ಅವಾಗ ಏನು ಮಾಡಬೇಕು ಅಂದರೆ ಸ್ಪಿಲ್ ಸಪ್ರೆಷನ್ ಅಂತ ಬರುತ್ತೆ. ಸಪ್ರೆಷನ್ ಅಂದರೆ ಕಮ್ಮಿ ಮಾಡೋದು ಅಂತ, ಸ್ಪಿಲ್ ಅಂದರೆ ಚೆಲ್ಲಿರುವಂಥದ್ದನ್ನ ಕಮ್ಮಿ ಮಾಡೋದು ಅಂತ ನಮ್ಮ ಪ್ರಕಾರ. ಇದರಲ್ಲಿ ನೀವು ಸ್ವಲ್ಪ ಡಿಕ್ರೀಸ್ ಮಾಡಿ ಟ್ರೈ ಮಾಡಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಸ್ಪಿಲ್ ಇನ್ಕ್ರೀಸು, ಸ್ಪಿಲ್ ಡಿಕ್ರೀಸು. ಲೂಮಾದಲ್ಲಿ ನೀವೇನ ಸ್ವಲ್ಪ ಪ್ಲೇ ಮಾಡಿದ್ರೆ, ಅಂದರೆ ನೀವು ಇಲ್ಲಿ ಯಾಕೆಂದರೆ ನಾನು ಅದನ್ನು ಯಾಕೆ ತೋರ್ಸೋಕ್ಕಾಗಲ್ಲ ಅಂದರೆ ಇಟ್ಸ್ ಸಬ್ಜೆಕ್ಟಿವ್ ಅಂದರೆ ನಿಮ್ಮ ಒಂದು ಫೂಟೇಜ್ಗೆ ಡಿಪೆಂಡ್ ಆಗಿರುತ್ತೆ. ಈಗ ಈ ಫೂಟೇಜ್ಗೆ ಏನು ಎಡಿಟಿಂಗ್ ಬೇಕಾಗಿಲ್ಲ ಆ್ಯಕ್ಚುಲಿ. ನೋಡಿ ನೀಟಾಗಿದೆ. ಇನ್ನೂ ಒಂದು ಬೇಕಾದರೆ ನಿಮಗೆ ಮಾಡಿ ತೋರಿಸ್ತೀನಿ. ಈಗ ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ. ಡಿಲೀಟ್ ಮಾಡಿಬಿಟ್ಟು ಬೇರೆ ಒಂದು ಗ್ರೀನ್ ಸ್ಕ್ರೀನ್ ಫುಟೇಜ್ ಹಾಕೋಣ. ಸರಿ, ಈಗ ಬೇರೆ ಒಂದು ಗ್ರೀನ್ ಸ್ಕ್ರೀನ್ ಫುಟೇಜ್ ಹಾಕಿದ್ದೀನಿ. ಈ ಒಂದು ಗ್ರೀನ್ ಸ್ಕ್ರೀನ್ ಫುಟೇಜಲ್ಲಿ ಈ ಹುಡುಗಿ ಫೋನಲ್ಲಿ ಮಾತಾಡ್ತಾರೋ ಅಂಥ ಸೀನು. ಇದಕ್ಕೆ ನಾವು ವೆದರ್ ಫೋರ್ಕಾಸ್ಟ್ ಹಾಕಿದ್ರೆ ಚೆನ್ನಾಗಿರಲ್ಲ. ಸೊ ನಾವೇನು ಮಾಡ್ತೀವಿ, ಇದಕ್ಕೆ ಒಂದು ಸ್ಕ್ರೀನ್ನ ಹಾಕೋಣ ಬ್ಯಾಕ್ಗ್ರೌಂಡ್ ಆಗಿ. ಸೊ ಅಗೈನ್ ಅಲ್ಟ್ರಾ ಕೀ ಅಂತ ಟೈಪ್ ಮಾಡಿ, ಬೇಕಾದರೆ ನಿಮಗೆ ತೋರಿಸೋದಾದರೆ ಇಲ್ಲೇ ಹಾಕ್ಬಿಡ್ತೀನಿ. ಅಲ್ಟ್ರಾ ಅಂತ ಹೊಡೆದ್ರೆ ಅಲ್ಟ್ರಾ ಕೀ ಬರುತ್ತೆ. ಸೊ ಡ್ರಾಪ್ ಮಾಡ್ತೀರಾ. ಈ ಸತಿ ಫಾಸ್ಟ್ ಮಾಡೋಣ, ಯಾಕೆಂದರೆ ಆವಾಗಲೇ ಹೇಳಿದ್ದೀವಲ್ಲ. ಸೊ ಡ್ರಾಪ್ ಮಾಡ್ತೀರಾ, ಅದನ್ನು ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಪ್ಯಾನಲ್ಗೆ ಹೋಗ್ತೀರಾ. ಎಫೆಕ್ಟ್ಸ್ ಪ್ಯಾನಲಲ್ಲಿ ಹೋದರೆ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಕಲರ್ ಮೇಲೆ ಕ್ಲಿಕ್ ಮಾಡ್ತೀರಾ. ನೀವು ಬ್ಲ್ಯಾಕ್ ಇರುತ್ತೆ ಅದನ್ನು ತೊಗೊಂಡು ನಿಯರೆಸ್ಟ್ ಪಾರ್ಟ್ ಹತ್ರ ಬನ್ನಿ. ನಿಯರೆಸ್ಟ್ ಪಾರ್ಟ್ ಹತ್ರ ಕ್ಲಿಕ್ ಮಾಡಿ. ಸೊ ಮ್ಯಾಜಿಕ್ ಆಯ್ತು. ಇಲ್ಲಿ ಇದೇ ಮ್ಯಾಜಿಕ್ಕು. ಇಲ್ಲೂ ನಮ್ಗೆ ಯಾವುದೇ ಒಂಥರ ಸ್ಪಿಲ್ ಕಲರು ಏನೂ ಚೇಂಜ್ ಆಗಿಲ್ಲ. ಸೊ ನನಗೆ ಕರೆಕ್ಟಾಗಿದೆ ಈ ವಿಡಿಯೋಗೆ. ನಾನು ಅದನ್ನು ಮೇಲ್ಗಡೆ ತರ್ತಾ ಇದ್ದೀನಿ. ಅಗೈನ್ ಒಂದು ಕೆಳಗಡೆ ಜಾಗ ಮಾಡೋಣ, ಬೇರೆ ಒಂದು ಫುಟೇಜ್ ಹಾಕೋಣ ಅಂತ. ಸೊ ಬೇರೆ ಫುಟೇಜ್ ಯಾವ್ದು ಹಾಕ್ತಾ ಇದ್ದೀವಿ ಅಂದರೆ ಸಿಟಿ ಬ್ಯಾಕ್ಗ್ರೌಂಡ್ ಫುಟೇಜ್ ಹಾಕ್ತಾ ಇದ್ದೀವಿ. ಸೊ ಸಿಟಿ ಬ್ಯಾಕ್ಗ್ರೌಂಡ್ ಫುಟೇಜ್ ಹಾಕಿದ್ದೀವಿ. ಸ್ಕೇಲ್ ಮಾಡ್ಕೊತೀವಿ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ಅಂತ. ಈ ವಿಡಿಯೋ ಎಷ್ಟಿದೆ ಲೆಂತ್ ಅಷ್ಟು ಮಾಡಿದ್ದೀವಿ. ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ, ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನು ಇಮೇಜ್ ಫುಟೇಜ್ನ ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ ಏನಿದೆ ಅಲ್ಲಿಗೆ ಬರ್ತೀನಿ, ಇನ್ಕ್ರೀಸ್ ಮಾಡ್ಕೋತೀನಿ. ಓಕೆ, ಇನ್ಕ್ರೀಸ್ ಮಾಡಿ ನನಗೆ ಎಲ್ಲಿಗೆ ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊತೀನಿ. ಐ ಥಿಂಕ್ ಇದು ಓಕೆ. ಇದು ನೋಡಿದ್ರೆ ನಿಮಗೆ ಅನ್ನಿಸ್ಬೋದು ಓಕೆ ಚೇಂಜ್ ಆಗಿದೆ, ಬ್ಯಾಕ್ಗ್ರೌಂಡ್ ಎಲ್ಲ ಒಂಥರ ನೀಟಾಗಿ ಕಾಣಿಸ್ತಿದೆ ಅಂತ. ಬೇಕಂದರೆ ಬ್ಲರ್ ಆ್ಯಡ್ ಮಾಡ್ಕೊಬೋದು ನೀವು. ಬ್ಲರ್ ಆ್ಯಡ್ ಮಾಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೂ ಹಾಕ್ಬೋದು ಗಾಸಿಯನ್ ಬ್ಲರ್ ಹಾಕ್ಬೋದು ನೀವು. ನಾನು ಈಗ ಗಾಸಿಯನ್ ಬ್ಲರ್ ಹಾಕ್ತೀನಿ. ಗಾಸಿಯನ್ ಬ್ಲರ್ನ ನಾನು ಡ್ರಾಪ್ ಮಾಡಿ ಬ್ಯಾಕ್ಗ್ರೌಂಡ್ ಮೇಲೆ ಬಿಡ್ತಾ ಇದ್ದೀನಿ. ಸೊ ಬ್ಯಾಕ್ಗ್ರೌಂಡ್ಗೆ ಗಾಸಿಯನ್ ಬ್ಲರ್ ಬರುತ್ತೆ. ಇಲ್ಲ ನಾನು ಇನ್ಕ್ರೀಸ್ ಮಾಡ್ತೀನಿ. ಸೊ ಇಲ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡೋಣ, ತುಂಬ ಬೇಡ. ತುಂಬ ಇನ್ಕ್ರೀಸ್ ಮಾಡಿದ್ರೆ ಈಗ ಹಿಂಗಿದೆ ಬ್ಯಾಕ್ಗ್ರೌಂಡ್, ಅದಕ್ಕೂ ತುಂಬ ಇದು ಕಾಣಿಸ್ತಿದೆ. ಅಂದರೆ ಇಷ್ಟಿದ್ರೆ ಓಕೆ. ಐ ಥಿಂಕ್ 11 ಇಟ್ಟಿದ್ದೀನಿ ನಾನು. 11 ಇಟ್ಬಿಟ್ಟು ರಿಪೀಟ್ ಎಡ್ಜ್ ಪಿಕ್ಸೆಲ್ ಅಂತ ಹಾಕಿದ್ರೆ ಸ್ವಲ್ಪ ನಿಮ್ಗೆ ಶ್ಯಾಡೋಗಳು ಬರಲ್ಲ. ಸೊ ಅದು ಹಾಕಿದ್ದೀನಿ ಅಷ್ಟೇ, ಸಿಂಪಲ್. ನೀವೀಗ ವಿಡಿಯೋ ನೋಡ್ಬೋದು, ನೀಟಾಗಿ ಕಾಣಿಸ್ತಿದೆ. ಯಾವುದೇ ಒಂದು ಏನಂತಾರೆ ಆ ಒಂದು ಫೇಕಿಂಗ್ನೆಸ್ ಕಾಣಿಸ್ತಾ ಇಲ್ಲ. ಇದು ಗ್ರೀನ್ ಸ್ಕ್ರೀನಲ್ಲಿ ಮಾತಾಡ್ತಾರೋ ಅಂಥದ್ದು ಹಾಗೆ ಹಿಂಗೆ ಅಂತ. ಸೊ ಅಷ್ಟೇ ಸಿಂಪಲ್. ಗ್ರೀನ್ ಸ್ಕ್ರೀನ್ ಹೇಗೆ ರಿಮೂವ್ ಮಾಡೋದು ಅಂತ. ನಿಮಗೆ ಎಫೆಕ್ಟ್ ಚೇಂಜ್ ಮಾಡೋಂಗಿದ್ರೆ ಅಥವಾ ನಿಮ್ಮ ಒಂದು ವಿಡಿಯೋಗೆ ಇನ್ನೂ ಕವರ್ ಆಗಿಲ್ಲ, ಅದು ಕೆಲವೊಂದೊಂದು ಪಾರ್ಟ್ಗಳು ಹಂಗೆ ಇದೆ, ಕೆಲವೊಂದೊಂದು ಕಡೆ ಗ್ರೀನ್ ಹಾಗೆ ಇದೆ ಅಂದರೆ ಅದನ್ನು ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಕೆಲವು ಸೆಟ್ಟಿಂಗ್ಗಳು ಇಲ್ಲಿ ಅಂತ. ಯಾವ ಸೆಟ್ಟಿಂಗು ಅಂತ ನೀವು ಹೇಳ್ಬಿಟ್ಟಿದ್ದೀನಿ. ಇನ್ನೂ ಗ್ರೀನ್ ಉಳಿದಿದ್ರೆ ನೀವು ಮ್ಯಾಟಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ಅಥವಾ ನೀವೇನು ಮಾಡಬೇಕು, ಸ್ಪಿಲ್ ಏನಾದರೂ ಆಗಿದ್ರೆ ಈ ಗ್ರೀನ್ ಕಲರು ಶರ್ಟ್ ಮೇಲೆ ತಲೆ ಕೂದಲುಗಳಲ್ಲಿ ಗ್ರೀನ್ ಕಲರ್ ಕಾಣಿಸ್ತಿದ್ರೆ ಸ್ಪಿಲ್ ಸಪ್ರೆಷನ್ ಮಾಡೋದು ಹೋಗ್ಬೋದು. ಸೊ ಇಷ್ಟು ಮಾಡಿದ್ರೆ ಸಾಕು. ನೀವು ಕಲರ್ ಕರೆಕ್ಷನ್ನು ಮಾಡ್ಕೊಬೋದು. ಕೆಲವು ಸರಿ ಕಲರ್ ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫುಟೇಜ್ನ ಒಂಥರ ಗ್ರೀನೇ ಇರುತ್ತೆ, ಆವಾಗ ನೀವು ಕಲರ್ ಮಾಡ್ಕೊಬೋದು. ಗ್ರೀನ್ನ ಸ್ಯಾಚುರೇಷನ್ ಮಾಡಿದ್ರೆ ಗ್ರೀನ್ ಇನ್ನೂ ಕಮ್ಮಿ ಆಗುತ್ತೆ. ಕೆಲವು ಸರಿ ಅದು ಹೋಗಲ್ಲ ಕಲರು, ತಲೆ ಕೂದಲು ಕಲರ್ ಹೋಗೋದೇ ಇಲ್ಲ. ಅವಾಗ ಏನು ಮಾಡ್ತಾರೆ, ಸ್ಯಾಚುರೇಷನ್ ಡೌನ್ ಮಾಡಿಬಿಡ್ತಾರೆ. ಸೊ ಇಷ್ಟು
ಐ ಥಿಂಕ್ ಬಿಗಿನರ್ ಟು ಅಡ್ವಾನ್ಸ್ ಎಲ್ಲ ಹೇಳಿದೆ, ಹೇಗೆ ಗ್ರೀನ್ ಸ್ಕ್ರೀನ್ ಫುಟೇಜ್ನ ನೀವು ನಾರ್ಮಲ್ ಫುಟೇಜ್ ಆಗಿ ಮಾಡ್ಬೋದು ಅಂತ. ಸೊ ರೆಂಡರ್ ಮಾಡಿ ನೋಡ್ಬೋದು ನೀವು, ಹಿಂಗೆ ರೆಂಡರ್ ಮಾಡಿದ್ರೆ ಚೆನ್ನಾಗೇ ಬರುತ್ತೆ. ಸೊ ಗುಡ್, ಇಫ್ ಯು ಲೈಕ್ ಅವರ್ ವಿಡಿಯೋ, ಆ್ಯಸ್ ಯೂಶುವಲ್ ಯೂಟ್ಯೂಬಲ್ಲಿ ನಾರ್ಮಲ್ ಥಿಂಗ್ಸ್ ಮಾಡ್ತಾರಲ್ಲ, ನೋಟಿಫಿಕೇಷನ್ ಬರಲಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಸಬ್ಸ್ಕ್ರೈಬ್ ಆಗಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.